ಹೆಲೋ ಫ್ರೆಂಡ್ಸ್, ನಾವು ನಿಮ್ಗೆ ಅವತ್ತೇ ಹೇಳಿದ್ವಿ ನಾವು ಕಾಲರೆತ್ತೋ ಕಾಲ ಬಂದಿದೆ, ಬ್ಯಾಕ್ ಟು ಬ್ಯಾಕ್ ಬಿಗ್ ಮೂವೀಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇದೆ ಅಂತ. ಅದರಲ್ಲಿ ಮೇಯ್ನ್ ಆಗಿ ಇದ್ದಂತಹ ಒಂದು ಚಿತ್ರ ಅಂದ್ರೆ KGF ಚಾಪ್ಟರ್ 2. ಈಗ ನಾವು ಹೇಳಿದ್ದಲ್ಲ, ಪ್ರಪಂಚದಾದ್ಯಂತ ಈ ಸಿನಿಮಾ ದೊಡ್ಡ ಹೆಸರು ಮಾಡ್ತಿರೋದು ಅಷ್ಟೇ ಅಲ್ಲದೆ ವರ್ಲ್ಡ್ ಅಲ್ಲಿ ಸೆಟ್ ಆಗಿದ್ದಂತಹ ಎಲ್ಲಾ ರೆಕಾರ್ಡ್ಸ್ ಗಳನ್ನು ಪುಡಿ ಮಾಡ್ತಾ ಇದೆ. ಇನ್ನು ಇಂಡಿಯನ್ ಮೂವೀಸ್ ವಿಷಯಕ್ಕೆ ಬಂದ್ರೆ ಎಲ್ಲರೂ ಎರಡು ಮೂವಿ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಒಂದು ಏಸ್ ಡೈರೆಕ್ಟರ್ ರಾಜಮೌಳಿ ಅವರ RRR, ಮತ್ತೊಂದು ನೀಲ್ಸ್ ಮಾಸ್ಟರ್ ಪೀಸ್ KGF 2. ಬಟ್ ಇಷ್ಟು ದಿನ ಎಲ್ರೂ ಫಸ್ಟ್ RRR, ಆಮೇಲೆ ಮಿಕ್ಕಿದ್ದು ಇಬ್ರು ಸ್ಟಾರ್ ಆಕ್ಟರ್ ಆದಂತಹ ರಾಮ್ ಚರಣ್ ಮತ್ತು ಜೂನಿಯರ್ NTR ಜೊತೆಗಿರೋದು ರಾಜಮೌಳಿ. ನಥಿಂಗ್ ಕ್ಯಾನ್ ಬಿ ಬಿಗರ್ ದ್ಯಾನ್ ದಿಸ್ ಅಂತಾನೆ ಇದ್ರು. ಬಟ್ ಇವಾಗ KGF 2 ಟೀಸರ್ ರಿಲೀಸ್ ಆದ ನಂತರ ಒಂದು ದೊಡ್ಡ ಟಾಕು ಮತ್ತೆ ಶುರುವಾಗಿದೆ. ಅದೇ KGF 2 ವರ್ಸಸ್ RRR. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಬಾಹುಬಲಿ ನಮ್ಮ ದೇಶಕ್ಕೆ ದೊಡ್ಡ ಸಾಧನೆ ಮತ್ತು ಪ್ರೌಡ್ ಫೀಲ್ ಕೊಟ್ಟಿದ್ದಂತಹ ಸಿನಿಮಾ. ನಮ್ಗೆಲ್ಲ KGF ಹೇಗೋ ಇಂಡಿಯಾಗೆ ಬಾಹುಬಲಿ ಹಾಗೆ. ಈವನ್ ದೋ ಇಟ್ ಈಸ್ ತೆಲುಗು ಸಿನಿಮಾ, ವಿ ಎಂಜಾಯ್ಡ್ ಇಟ್ ಆಸ್ ಎ ಇಂಡಿಯನ್ ಸಿನಿಮಾ. ಆ ನಿಟ್ಟಿನಲ್ಲಿ RRR ಬಗ್ಗೆ KGF ಗಿಂತ ಜಾಸ್ತಿ ಮಾರ್ಕ್ಸ್ ಇನಿಷಿಯಲಿ ಸಿಕ್ಕಿದ್ದು ಸುಳ್ಳಲ್ಲ. ಬಟ್ ಈಗ KGF ಚಾಪ್ಟರ್ 2 ವರ್ಲ್ಡ್ ಸಿನಿಮಾಗೆ ಕಾಂಪೀಟ್ ಮಾಡೋ ಲೆವೆಲ್ ಅಲ್ಲಿ ಬಂದಿದೆ ಅಂತ ಎಲ್ರಿಗೂ ಗೊತ್ತಾಗ್ತಿದೆ. ಎಲ್ಲಾ ದೇಶಗಳ ಜನರು ಟೀಸರ್ಗೆ ರಿಯಾಕ್ಟ್ ಮಾಡ್ತಾ ಇದ್ರೆ, ಇಂಟರ್ನ್ಯಾಷನಲ್ ಯೂಟ್ಯೂಬರ್ಸ್ ಎಲ್ಲರೂ KGF 2 ರಿವ್ಯೂ ಮಾಡ್ತಿದ್ದಾರೆ. ಸೊ ಈಸಿಲಿ ವಿ ಕ್ಯಾನ್ ಸೇ KGF is next big thing that is happening in India. Just like Bahubali, KGF will be treated as proud of Indian cinema. ಇನ್ನು RRR ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಸಿನಿಮಾ ಕ್ಯಾಸ್ಟ್ ಅಂಡ್ ಕ್ರ್ಯೂ. ಎಸ್, ಜೂನಿಯರ್ NTR ಅಂಡ್ ರಾಮ್ ಚರಣ್ ಜೊತೆ ಬರ್ತಾ ಇರೋದೇ ದೊಡ್ಡ ವಿಷಯ. ಇಂಡಿಯಾದಲ್ಲಿ ಪ್ರತಿಯೊಬ್ಬ ಸಿನಿಮಾ ಫ್ಯಾನ್ ಈ ಜೋಡಿ ನೋಡೋದಕ್ಕೆ ಕಾಯ್ತಾ ಕೂತಿರ್ತಾರೆ. ಇಟ್ಸ್ ರಿಯಲಿ ಬಿಗ್ ಥಿಂಗ್. ಆಲಿಯಾ ಭಟ್ ಅಂಡ್ ಅಜಯ್ ದೇವ್ಗನ್ ತೆಲುಗು ಸ್ಟೇಟ್ಸ್ ಅಲ್ಲಿ ಬಿಟ್ರೆ ಹೈಯೆಸ್ಟ್ ಕಲೆಕ್ಷನ್ ಆಗೋದೇ ಹಿಂದಿ ಮಾರ್ಕೆಟ್ ಅಲ್ಲಿ. ಇನ್ನು ಅಜಯ್ ದೇವ್ಗನ್ ಮತ್ತು ಆಲಿಯಾ ಭಟ್ ಇಬ್ರು ಹಿಂದಿ ವ್ಯೂವರ್ಶಿಪ್ ನ ಹೆಚ್ಚಿಸೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದರಲ್ಲೂ ಜಕ್ಕಣ್ಣ ಡೈರೆಕ್ಷನ್ ಅಂದ್ರೆ ಈಚ್ ಆಕ್ಟರ್ಸ್ಗೂ ಅವರ ಸಿನಿ ಜರ್ನಿಲಿ ದಿ ಬೆಸ್ಟ್ ಆಗುವಂತಹ ಕ್ಯಾರೆಕ್ಟರೈಸೇಷನ್ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ಅಗೇನ್ ಹ್ಯೂಜ್. ಮ್ಯೂಸಿಕ್ ಡೆಫಿನೆಟ್ಲಿ ಕೀರವಾಣಿ ಅಂಡ್ ರಾಜಮೌಳಿ ಕಾಂಬೋ ಅಂದ್ರೆ ಮ್ಯೂಸಿಕ್ ಮತ್ತು BGM ಗಳಿಂದ ಬೇರೆ ಲೆವೆಲ್ ಎಲಿವೇಶನ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಸೊ ಮ್ಯೂಸಿಕ್ ವಿಲ್ ಆಲ್ವೇಸ್ ಬಿ ದ ಬೆಸ್ಟ್. ಪ್ರೊಡಕ್ಷನ್ DVV ದಾನಯ್ಯ ಅವರ ಪ್ರೊಡಕ್ಷನ್ ಅಲ್ಲಿ ಬರ್ತಿರೋ ಅತಿ ದೊಡ್ಡ ಸಿನಿಮಾ RRR. ಆಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ಸ್ಗೆ ಬಾಹುಬಲಿ ಪ್ರೊಡ್ಯೂಸರ್ಸ್ ಕೇಳ್ಕೊಂಡಿದ್ರಂತೆ, ರಾಜಮೌಳಿ ಅವ್ರನ್ನ ಬಿಟ್ಕೊಡಿ, ನಾವು ನಿಮಗೆ 100 ಕೋಟಿ ಕೊಡ್ತೀವಿ ಅಂತ. ಬಟ್ DVV ಸಂಸ್ಥೆ ಆ ಆಫರ್ನ ರಿಜೆಕ್ಟ್ ಮಾಡಿ 350 ಕೋಟಿ ದುಡ್ಡನ್ನ ಈ ಸಿನಿಮಾಗೆ ಸುರಿದಿರೋದು ನೋಡಿದ್ರೆ ಪ್ರೊಡಕ್ಷನ್ ಹೌಸ್ ಯಾವ ಲೆವೆಲ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಡೈರೆಕ್ಷನ್ ಆಬ್ವಿಯಸ್ಲಿ ಎಲ್ಲ ನಿಂತಿರೋದು ಅಟ್ ಲಾಸ್ಟ್ ಡೈರೆಕ್ಟರ್ ಮೇಲೆನೆ. ಅಂಡ್ RRR ಡೈರೆಕ್ಟರ್ ಬಗ್ಗೆ ಹೇಳೋದಕ್ಕೆ ನೆಸೆಸಿಟಿನೇ ಇಲ್ಲ. ರಾಜಮೌಳಿ ಸೋಲನ್ನು ನೋಡದೆ ಇರುವಂತಹ ಡೈರೆಕ್ಟರ್. ಕೆಲವು ಮೂವೀಸ್ ಇಂದ ಇನ್ಸ್ಪೈರ್ ಆಗಿ ಸೀನ್ಸ್ ಇಟ್ರು ಆ ಮೂವೀಸ್ಗಳು ಮಾಡೋದಕ್ಕೆ ಆಗದೆ ಇರೋ ಸಾಧನೆನ ಇವರು ಮಾಡಿ ತೋರಿಸಿರ್ತಾರೆ. ಅಂತ ಕಲಾಕಾರ ಮನುಷ್ಯ ಈ ಜಕ್ಕಣ್ಣ. ಸೊ ಇಫ್ ಯು ಕಂಪೇರ್ ಆಲ್ ದೀಸ್ ವಿತ್ KGF 2 ಕ್ಯಾಸ್ಟ್ ಅಂಡ್ ಕ್ರ್ಯೂ, KGF 2 ಏನ್ ಕಮ್ಮಿ ಇಲ್ಲ. ನ್ಯಾಷನಲ್ ಸ್ಟಾರ್ ಯಶ್ ಇಸ್ ಲೀಡ್ ಆಕ್ಟರ್. ಡೆಫಿನೆಟ್ಲಿ ವಿ ಕೆನಾಟ್ ಕಂಪೇರ್ ಆಕ್ಟರ್ಸ್. NTR ಅಂಡ್ ಚರಣ್ ಇಬ್ರು ಸೇರಿಸಿದ್ರು ಯಶ್ ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ಕೊಡ್ಬೋದಾ ಅಂತಲ್ಲ, ಖಂಡಿತ ಕಂಪೇರ್ ಮಾಡೋದಕ್ಕಾಗಲ್ಲ. ಅಂಡ್ ದಟ್ ಮೇಕ್ಸ್ ನೋ ಸೆನ್ಸ್. ನಾವು ಒಬ್ರನ್ನ ಗ್ರೇಟ್ ಒಬ್ರು ಕೆಳಗೆ ಅಂತ ಹೇಳಲ್ಲ, ಬಟ್ ಯಶ್ ಹ್ಯಾಸ್ ವಿಸಿಬಿಲಿಟಿ ಇನ್ ಇಂಡಿಯಾ, ಅಷ್ಟು ಸಾಕು. ಇನ್ನು ಸಂಜಯ್ ದತ್ ಇಸ್ ಬಿಗ್ಗೆಸ್ಟ್ ಪ್ಲಸ್ ಫಾರ್ ಸಿನಿಮಾ. ಅದರಲ್ಲೂ ಇಂಥ ರೋಲನ್ನ ಇದುವರೆಗೂ ಸಂಜಯ್ ದತ್ ಮಾಡಿಲ್ಲ. ಅಗ್ನಿಪಥಲ್ಲೇ ದತ್ ಆ ಲೆವೆಲ್ ಅಲ್ಲಿ ಮಿಂಚಿದ್ರು. ಇನ್ನು KGF 2 ಅದಿರಾ ಅವರ ಲೈಫ್ ಟೈಮ್ನ ಬೆಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಿಂದಿ ಮಾರ್ಕೆಟ್ ಈಸ್ ನಾಟ್ ಜಸ್ಟ್ ಸೇಫ್, ಇಟ್ ವಿಲ್ ಬಿ ಹ್ಯೂಮಾಂಗಸ್. ಮ್ಯೂಸಿಕ್, ನಾವು ಮ್ಯೂಸಿಕ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ಚಾನ್ಸೇ ಇಲ್ಲ ಮ್ಯೂಸಿಕಲಿ ಮೈನಸ್ ಹುಡ್ಕೋದಕ್ಕೆ. KGF ಮ್ಯೂಸಿಕ್ ಇಸ್ ಗೋನಾ ಬಿ ಹ್ಯೂಜ್. ಎಲ್ಲಾನು ಮೀರಿಸೋ ಶಕ್ತಿ ಇದೇ ಮ್ಯೂಸಿಕ್ ಇದೆ ಅಂತ ನಮ್ಮ ಭಾವನೆ. ಪ್ರೊಡಕ್ಷನ್ ಅಗೇನ್ ಪ್ರೊಡಕ್ಷನ್ಗೆ ಈಕ್ವಲ್ ಪಾಯಿಂಟ್ಸ್ ಕೊಡಬೇಕಾಗುತ್ತೆ. ಹೊಂಬಾಳೆ ವುಡ್ ನೆವರ್ ಸೇ ನೋ ಟು ನೀಲ್ ಅಂಡ್ ವಿಜುವಲ್ಸ್ ನಮಗೆ ಆಲ್ರೆಡಿ ಅದನ್ನ ಹೇಳ್ತಿದೆ. ಡೈರೆಕ್ಷನ್ ಯೂಶಲಿ ಯಾರು ರಾಜಮೌಳಿ ಜೊತೆ ಯಾರನ್ನೂ ಕಂಪೇರ್ ಮಾಡಲ್ಲ. ಬಟ್ ವೆನ್ ವಿ ಹ್ಯಾವ್ ಟು ಕಂಪೇರ್ ವಿತ್ ರಾಜಮೌಳಿ ಅಂಡ್ ಪ್ರಶಾಂತ್ ನೀಲ್, ವಿ ಫೀಲ್ ಇಟ್ಸ್ ಸೇಮ್. ಫಸ್ಟ್ಲಿ ದೇ ಎಲಿವೇಟ್ ವಿಲನ್ಸ್, ಆಮೇಲೆ ಹೀರೋನ ಅದಕ್ಕಿಂತ ಸ್ಟ್ರಾಂಗ್ ಮಾಡ್ತಾರೆ. ಎಮೋಷನಲ್ ಆಗಿ ಕೂಡ ಸ್ವಲ್ಪ ಆಟ ಆಡ್ತಾರೆ. ಬಟ್ ಎಮೋಷನಲ್ ಅಂಡ್ ಸೀನ್ ಕ್ರಿಯೇಷನ್ ಅಲ್ಲಿ ರಾಜಮೌಳಿನ ಯಾರು ಬೀಟ್ ಮಾಡೋದಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಪ್ರಶಾಂತ್ ಫೀಲ್ಸ್ ಅಡಿಕ್ವೇಟ್ ಎಮೋಷನ್ಸ್. ಮಾತೇ ಇಲ್ಲದೆ ಇದ್ರು ಹೆಂಗೋ ಮೇಂಟೈನ್ ಮಾಡಿಸ್ಬಿಡ್ತಾರೆ. ಹೀಗೆ ಜಕ್ಕಣ್ಣ ಎಮೋಷನ್ಸ್ ಅಂಡ್ ಸೀನ್ ಸೀಕ್ವೆನ್ಸ್ ಅಲ್ಲಿ ಬಿಗ್ ಅನಿಸ್ತಾರೆ. ನೀಲ್ ಸ್ವಂತಿಕೆಯಲ್ಲಿ ಬಿಗ್ ಅನಿಸ್ತಾರೆ. ಅವರ ಎಷ್ಟೋ ಶಾರ್ಟ್ಸ್ಗಳು ಹೊಸದಾಗಿರುತ್ತೆ, ಜಾಸ್ತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋದು ನಮ್ಮ ಭಾವನೆ. ಸೊ ಆಲ್ಮೋಸ್ಟ್ ಪಾಯಿಂಟ್ಸ್ ಹೇಳೋದಾದ್ರೆ ಎಲ್ಲಾ ಭಾಗಗಳಲ್ಲೂ RRR ಅಂಡ್ KGF 2 ಇಸ್ ಸೇಮ್. ಬಟ್ KGF ಸೀಕ್ವೆಲ್ ಅನ್ನೋದು KGF 2ಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್.
just like Bahubali 2, everyone are eager to watch Rocky Boy again on screen. ಸೊ ಈ ಒಂದು ಎಡ್ಜ್ ಅಲ್ಲಿ KGF 2 is the big thing ಅಂತ ಹೇಳ್ಬೋದು. ಇನ್ನು ಇದು ಅಷ್ಟು ವ್ಯೂಸ್ ಮಾಡ್ತು, ಇವ್ರದ್ದು ಇಷ್ಟು ವ್ಯೂಸ್ ಬಂತು, ನಮ್ದೇ ರೆಕಾರ್ಡ್ಸ್ ಅಂತೆಲ್ಲ ನಾವು ಹೇಳಲ್ಲ. ಎಲ್ಲಾ ಇಂಡಿಯನ್ ಸಿನಿಮಾಗಳು, ಅದರಲ್ಲೂ ಸೌತ್ ಇಂಡಿಯನ್ ಸಿನಿಮಾಗಳು ಚೆನ್ನಾಗಿ ಓಡ್ಲಿ, ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ಲಿ ಅಂತ ಹೇಳ್ತಾ ಎಲ್ರಿಗೂ ಸಪೋರ್ಟ್ ಮಾಡೋಣ. ಹಿಂಗೆಲ್ಲ ಎಷ್ಟೇ ಹೇಳಿದ್ರು ನಮ್ ಕನ್ನಡ ಸಿನಿಮಾ ಇಷ್ಟೆಲ್ಲ ಮಾಡಿದೆ ಅನ್ನೋ ತೃಪ್ತಿ ಇದೆಯಲ್ಲ, ಆ ಫೀಲ್ ಡಿಫ್ರೆಂಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಇಟ್. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ಕೂಡ ನನ್ನ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ನಮಗೆ ತಿಳಿಸಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಂಟೆಂಟ್ ನ ಮುದ್ದಾಗಿ ಪೋಣಿಸಿರೋದು ನಿತಿನ್, ಹಾಗೂ ದನಿಯಲ್ಲಿ ನಿಮ್ಗೆ ತಲುಪೋ ಕೆಲಸ ಮಾಡ್ತಿರೋದು ನಾನು ಮನು. ಸೈನಿಂಗ್ ಆಫ್. ಬಾಯ್.